ಸರ್ಕಾರದ ಋತುಚಕ್ರದ ಆದೇಶಕ್ಕೆ ಹೈಕೋರ್ಟ್ ತಡೆ ಇಲ್ಲ. ಋತುಚಕ್ರ ರಜೆ ಸಂಬಂಧ ಸರ್ಕಾರದ ಆದೇಶಕ್ಕೆ ತಡೆ ಹಿನ್ನೆಲೆ ಹೈಕೋರ್ಟ್ ತಡೆ ತೆರವು ಕೋರಿ ಎಜಿ ಶಶಿಕಿರಣ್ ಶೆಟ್ಟಿ ಮನವಿಯನ್ನ ಮಾಡಿದ್ರು. ಸರ್ಕಾರದ ವಾದ ಕೇಳದೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಋತುಚಕ್ರದ ರಜೆ ಆದೇಶಕ್ಕೂ ಮುನ್ನ ಸರ್ಕಾರ ಕಾನೂನು ಪಾಲಿಸಿದೆ. ಹೀಗಾಗಿ ಆದೇಶ ಮಾರ್ಪಡಿಸೋದಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಮನವಿಯನ್ನ ಮಾಡಿದ್ರು. ಸರ್ಕಾರದ ವಾದ ಆಲಿಸಿದ ಬಳಿಕವೇ ಅರ್ಜಿ ಬಗ್ಗೆ ಆದೇಶವನ್ನ ನೀಡುವುದಾಗಿ ಈಗ ಹೈಕೋರ್ಟ್ ಹೇಳಿದೆ. ತಡೆಯಾಜ್ಞೆ ಮಾರ್ಪಡಿಸಿ ನಾಳೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸದ್ಯ ಸರ್ಕಾರದ ಋತುಚಕ್ರದ ಆದೇಶಕ್ಕೆ ಯಾವುದೇ ತಡೆ ಇರೋದಿಲ್ಲ. ನೋಡಿ, ಸರ್ಕಾರದಿಂದ ನವೆಂಬರ್ 20ರಂದು ಒಂದು ದಿನದ ಋತುಚಕ್ರ ರಜೆ ಸಂಬಂಧ ಸರ್ಕಾರದ ಆದೇಶ ಇದನ್ನ ಪ್ರಶ್ನಿಸಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಅರ್ಜಿಯನ್ನ ಸಲ್ಲಿಸಿತ್ತು. ಈ ಕಾಯ್ದೆಯಲ್ಲಿಲ್ಲದ ನಿಯಮವನ್ನ ಸರ್ಕಾರಿ ಆದೇಶದ ಮೂಲಕ ಜಾರಿ ತರಲಾಗಿದೆ. ಸರ್ಕಾರದ ಏಕಪಕ್ಷೀಯ ಆದೇಶದಿಂದಾಗಿ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ನಾಳೆ ಹೈಕೋರ್ಟ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಆದೇಶಕ್ಕೂ ಮುನ್ನ ಏನು ಸಂಘಟನೆಗಳ ಅಭಿಪ್ರಾಯವನ್ನ ಕೇಳಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿ ಎತ್ತಲಾಗಿತ್ತು. ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಅಸೋಸಿಯೇಷನ್ ಪರ ವಕೀಲರು ಕೂಡ ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಮುಂದಿನ ವಿಚಾರಣೆವರೆಗೂ ಕೂಡ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಮಧ್ಯಂತರ ತಡೆಯಾಜ್ಞೆ ತೆರವಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸ್ವತಂತ್ರವಾಗಿದ್ದು, ಋತುಚಕ್ರ ರಜೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಲಾಗಿದೆ. ನ್ಯಾಯಮೂರ್ತಿ ಜ್ಯೋತಿ ಮೂಲಿಮನಿ ಅವರಿದ್ದ ಹೈಕೋರ್ಟ್ ಪೀಠದಿಂದ ಈ ತಡೆಯಾಜ್ಞೆ ನೀಡಲಾಗಿರುವಂತದ್ದು. ನಾಳೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈಗ ತಡೆಯಾಜ್ಞೆಯನ್ನ ನೀಡಿದ್ರು. ಒಂದ್ ಕಡೆ ಸರ್ಕಾರದ ಋತುಚಕ್ರದ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿದ್ರು. ಈಗ ಆ ತಡೆಯಾಜ್ಞೆ ಇಲ್ಲ. ಹೈಕೋರ್ಟ್ನಿಂದ ನಾಳೆ ಈ ಸಂಬಂಧ ವಿಚಾರಣೆಯನ್ನ ನಡೆಸಿ ಅಂತಿಮವಾದ ಆದೇಶವನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಋತುಸ್ರಾವ ಸಮಸ್ಯೆ ಅಂತ ಬಂದ ಬಾಲಕಿ ಗರ್ಭಿಣಿಯಾಗಿದ್ದಾರೆ. 15 ವರ್ಷದ ಬಾಲಕಿ ಗರ್ಭಿಣಿಯಾಗಿರೋದು ಬೆಳಕಿಗೆ ಬಂದಿದೆ. ಗುಂಡ್ಲುಪೇಟೆ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. 3 ತಿಂಗಳಿಂದ ಋತುಸ್ರಾವ ಆಗದ ಹಿನ್ನೆಲೆ ಚಿಕಿತ್ಸೆಗೆಂದು ಪೋಷಕರ ಜೊತೆಯಲ್ಲಿ ಈ ಬಾಲಕಿ ಆಸ್ಪತ್ರೆಗೆ ಬರ್ತಾರೆ. ತಪಾಸಣೆ ವೇಳೆಯಲ್ಲಿ ಬಾಲಕಿ ಗರ್ಭಿಣಿಯಾಗಿರೋದು ಬೆಳಕಿಗೆ ಬಂದಿದೆ. ಪೊಲೀಸರಿಗೆ ಮಕ್ಕಳ ಕಲ್ಯಾಣ ಇಲಾಖೆಗೆ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಆರೋಪಿಯನ್ನ ಸದ್ಯ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, 15 ವರ್ಷದ ಬಾಲಕಿ 3 ತಿಂಗಳಿಂದ ಋತುಸ್ರಾವ ಆಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಸ್ಪತ್ರೆಗೆ ಬಂದಿದ್ದಾರೆ. ಆದ್ರೆ ಆಕೆ ಈಗ ಗರ್ಭಿಣಿ ಅನ್ನೋದು ಗೊತ್ತಾಗಿದೆ.